सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रद्वयात्मकेऽस्मिन् एकादशे संबंधाधिकरणे तस्मिन् संबंधाधिकरणे उपनिबद्धं प्रथमं सूत्रम्। इदानीं द्विवारं पठित्वा तत्सूत्रं प्रकृतं सूत्रम्। तत्सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः विंशं सूत्रम्। पादादितः विंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं विंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम फाले नेत्रं गरलगलतां चेदहं धारयामि स्युर्भीता मे नतजनवरा नैव सामीप्यमेयुः इत्येतेषां भयहृति कृते नेत्रयुग्मं सितां किम् ग्रीवां धत्से यतिवर शिव ब्रूहि नम्राय मह्यम्। ॐ फाले नेत्रं गरलगलतां चेदहं धारयामि स्युर्भीता मे नतजनवरा नैव सामीप्यमेयुः इत्येतेषां भयहृति कृते नेत्रयुग्मं सितां किम् ग्रीवां धत्से यतिवर शिव ब्रूहि नम्राय मह्यम्। अथ श्रीमच्छंकर भगवतः कृतौ शारीरकमीमांसा भाष्ये तृतीयाध्याये तृतीये पादे सूत्रद्वयात्मकं द्विसूत्रात्मकम् एकादशं संबंधाधिकरणम्। अस्मिन् अधिकरणे द्वे सूत्रे उपनिबद्धे स्तः भगवता सर्वज्ञेन आचार्येण बादरायणेन। ओम संबंधादेव मन्यत्रापि ओम न वा विशेषात्। एते
ದ್ವೇ ಸೂತ್ರೆ ತಸ್ಮಿನ್ ಸಂಬಂಧಾಧಿಕರಣೆ ಉಪನಿಬದ್ಧೆ. ಇದಾನೀಂ ತತ್ರ ಪ್ರಕೃತಂ ಪ್ರಥಮಂ ಸೂತ್ರಂ ವಿಚಾರಯಾಮಃ. ಓಂ ತತ್ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಸಂಬಂಧಾದೇವ ಮನ್ಯತ್ರಾಪಿ. ಓಂ ಸಂಬಂಧಾದೇವ ಮನ್ಯತ್ರಾಪಿ. ಈ ಸೂತ್ರದಲ್ಲಿ ಭಗವಾನ್ ಸೂತ್ರಕಾರರು ಬಾದರಾಯಣರು ಪೂರ್ವ ಪಕ್ಷ ಸೂತ್ರದಿಂದ ಪ್ರಾರಂಭ ಮಾಡಿದ್ದಾರೆ ಅಧಿಕರಣವನ್ನು. ಪೂರ್ವ ಪಕ್ಷ ಸೂತ್ರ ಮೊಟ್ಟ ಮೊದಲಿಗೆ ಏನು ಸಂಬಂಧ ಏನು ಅಂತಂದ್ರೆ, ನೋಡಿ, ಹಿಂದಿನ ಅಧಿಕರಣದಲ್ಲಿ ಏನು ಹೇಳಿದ್ರು? ಅಗ್ನಿರಹಸ್ಯ ಮತ್ತೆ ಶಾಂಡಿಲ್ಯ ವಿದ್ಯೆ ಇವೆರಡೂ ಕೂಡ ಒಂದೇ ಶಾಖೆಯಲ್ಲಿ ಪಠಿತವಾಗಿರತಕ್ಕಂಥದ್ದು. ಅದೇ ವಾಜಸನೇಯಿ ಶಾಖೆ. ಅದರಲ್ಲಿ ಅಗ್ನಿರಹಸ್ಯದಲ್ಲಿ ಕೆಲವು ಗುಣಗಳನ್ನು ಹೇಳಿದ್ದಾರೆ. ಈ ಒಂದು ಪುರುಷನಿಗೆ ಏನದು ಮನೋಮಯ, ಭಾರೂಪ ಅಂತ ಮುಂದೆ ಬೇಕಾದಷ್ಟು ಹೇಳಿದ್ದಾರೆ. ಮತ್ತೆ ಅಲ್ಲೇ ಅದೇ ಶಾಖೆಯಲ್ಲೇ ಏನಾಗಿದೆ, ಶಾಂಡಿಲ್ಯ ವಿದ್ಯೆಯಲ್ಲಿ ಶಾಂಡಿಲ್ಯ ಎಂಬ ಹೆಸರು, ಅವನು ಋಷಿ, ಅವನ ಹೆಸರಿನಿಂದ ಪ್ರಸಿದ್ಧವಾಗಿರತಕ್ಕಂಥದ್ದು. ಅಲ್ಲಿ ಇದೇ ಸಂದರ್ಭ, ಇದೇ ಉಪಾಸನೆ, ಇದನ್ನ ಹೇಳ್ತಾ ಅಲ್ಲಿ ಏನು ಹೇಳಿದ್ದಾರೆ? ಬೇರೆಯ ಕೆಲವು ಗುಣಗಳನ್ನ ಅಲ್ಲಿ ಹೇಳಿದ್ದಾರೆ. ಏನು ಬೇರೆಯ ಕೆಲವು ಗುಣ ಅಂತಂದ್ರೆ ಮನೋಮಯತ್ವ ಮತ್ತೆ ಈ ಭಾರೂಪತ್ವ, ಇದರ ಜೊತೆಗೆ ಈಶಾನತ್ವಾದಿ ಗುಣಗಳನ್ನು ಹೇಳಿದ್ದಾರೆ. ಹೀಗೆ ಅಲ್ಲಿ ಬೇರೆ ಕೆಲವು ಗುಣಗಳನ್ನು ಹೇಳಿದ್ದಾರೆ. ಅಲ್ಲಿ ಸಂಶಯ ಬಂದಿತ್ತು. ಏನು ನೋಡಿ, ಈ ಅಗ್ನಿರಹಸ್ಯ ಶಾಂಡಿಲ್ಯ ವಿದ್ಯೆ ಎಂಬತಕ್ಕಂಥದ್ದು ಒಂದೇ ಶಾಖೆಯಲ್ಲಿ ಎರಡು ಕಡೆ ಹೇಳಿದ್ದಾರೆ. ಎರಡು ಕಡೆಯಲ್ಲಿಯೂ ಕೂಡ ಏನು ಅದರಲ್ಲೂ ವಿಶೇಷ ಏನು, ಒಂದು ಕಡೆ ಕೆಲವು ವಿಶೇಷಣಗಳನ್ನು ಕೊಟ್ಟು ಹೇಳಿದ್ದಾರೆ, ಇನ್ನೊಂದು ಕಡೆ ಬೇರೆಯ ವಿಶೇಷಣಗಳನ್ನು ಕೊಟ್ಟು ಬೇರೆಯ ಕೆಲವು, ಅದು ಕೂಡ ಸಮಾನವಾಗಿರ್ತಕ್ಕಂಥ ವಿಶೇಷಣಗಳು ಇವೆ. ಅದರ ಜೊತೆಗೆ ಬೇರೆಯ ಕೆಲವು ವಿಶೇಷಣಗಳನ್ನು ಹೇಳಿದ್ದಾರೆ. ಆದ್ದರಿಂದ ಸಂಶಯ ನಮಗೆ ಬರೋದಕ್ಕೆ ಸಾಧ್ಯತೆ ಇದೆ. ಏನು, ಎರಡೂ ಕೂಡ ಬೇರೆ ಬೇರೆಯಾಗಿ ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕೋ, ಎರಡೂ ವಿದ್ಯೆಯೂ ಕೂಡ ಬೇರೆಯಾಗಿದೆಯೋ ಅಥವಾ ಒಂದೆಯೋ ಎಂಬತಕ್ಕಂಥ ಸಂಶಯ ಬರುತ್ತೆ. ಮೊಟ್ಟ ಮೊದಲಿಗೆ ಏನು ತೋರಿಸ್ತು ನಮಗೆ? ಅಲ್ಲಿ ಪೂರ್ವಪಕ್ಷ ಏನಾಗಿತ್ತು ಹಿಂದಿನ ಅಧಿಕರಣದಲ್ಲಿ? ನೋಡಿ, ಇವೆರಡೂ ಕೂಡ ಬೇರೆ ಬೇರೆಯೇ. ಪೂರ್ವಪಕ್ಷ ಹಾಕಿದ್ದ ಏನು, ಅಗ್ನಿರಹಸ್ಯದಲ್ಲಿ ಬಂದಿರತಕ್ಕಂಥ ಪುರುಷ ಉಪಾಸನೆ, ಅಲ್ಲಿ ಮತ್ತೆ ಶಾಂಡಿಲ್ಯ ವಿದ್ಯೆಯಲ್ಲಿ ಬಂದಿರತಕ್ಕಂಥ ಪುರುಷೋಪಾಸನೆ ಎರಡೂ ಕೂಡ ಬೇರೆ ಸ್ವಾಮಿ. ಯಾಕೆ ಅಂತಂದ್ರೆ, ಒಂದೇ ಶಾಖೆಯಲ್ಲಿ ಒಂದೇ ಗ್ರಂಥದಲ್ಲಿ ಒಂದೇ ತತ್ವವನ್ನ ಎರಡು ಕಡೆ ಹೇಳಬೇಕಾದ್ರೆ ಒಂದಕ್ಕೊಂದಕ್ಕೆ ಏನೋ ಒಂದು ವಿಶೇಷತೆ ಇದ್ದೇ ಇರಬೇಕು. ಇಲ್ಲದೆ ಇದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ವಿಶೇಷತೆ ಇತ್ತೋ ಇದೇ ಬೇರೆ ಅದೇ ಬೇರೆ. ಈ ವಿಶೇಷಣಗಳಿಂದ ಕೂಡಿದ್ದು ಇದು, ಆ ವಿಶೇಷಣಗಳಿಂದ ಕೂಡಿದ್ದು ಅದು. ಹೀಗಾಗಿ ಉಪಾಸನೆಯು ಬೇರೆ ಬೇರೆ, ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿದರು. ಈಗ ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳಿಬಿಟ್ರೆ ಅಲ್ಲಿ ಎರಡು ತತ್ವ ಇದೆ ಅಂತ ಆಯ್ತು, ಏನೋ ಒಂದು ಅದ್ವೈತಕ್ಕೆ ಭಂಗ ಬಂತು ಆಗ್ಬಿಡುತ್ತೆ. ಅಲ್ಲಿ ಏನು ತೀರ್ಮಾನ ಮಾಡಿದ್ರು ಸಿದ್ಧಾಂತವನ್ನ, ಇಲ್ಲ ನೋಡಿ, ಒಂದೇ ಶಾಖೆ ಒಂದೇ ತತ್ವ, ಅಲ್ಲಿ ಎರಡು ಕಡೆ ಹೇಳಿದ್ದರೂ ಕೂಡ ನಾವು ಅಲ್ಲಿ ಎರಡೂ ಕೂಡ ಬೇರೆ ಬೇರೆ ಎಂದು ವ್ಯವಸ್ಥೆಯನ್ನು ಮಾಡಿ ತಿಳಿಯಬಾರದು. ಒಂದು ಪದ ಹಾಕಿದ್ರು, ವ್ಯವಸ್ಥೆ ಅಂತ.
ವ್ಯವಸ್ಥೆ ಅಂತಂದ್ರೇನು? ವಿ ಅವಸ್ಥಾ ವ್ಯವಸ್ಥಾ. ವಿ ಅವಸ್ಥಾ ಅಂದ್ರೆ ವಿವಿಧ, ಅವಸ್ಥೆ ಅಂದ್ರೆ ನಿಲುಗಡೆ. ಇಲ್ಲೇ ಒಂದು ಅಲ್ಲೇ ಒಂದು, ಬೇರೆ 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 ಕಡೆ ಬೇರೆ ಬೇರೆ ಎಂಬುದಾಗಿ ತಿಳಿಯಬೇಕು ವ್ಯಕ್ತಿ ಅಂತ ಹೇಳಿದ್ರು. ಏನಲ್ಲ? ಒಂದಲ್ಲ ಅಂತ ಪೂರ್ವ ಪಕ್ಷಿ ಹೇಳಿದ್ನಲ್ಲ. ಅದಕ್ಕೆ ಆಗಿದ್ದರೂ ಕೂಡ ಇಲ್ಲಿ ಇದು ಉಪಾಸನೆ ಒಂದೇ ಆಗಿದೆ. ಯಾಕೆ ಅಂದ್ರೆ ವೇದ್ಯಾಭೇದಾತ್, ವೇದ್ಯವಾದ ತತ್ವ ಬೇರೆಯಾಗಿಲ್ಲದಿರುವುದರಿಂದ. ಒಂದು ಕಡೆ ಆ ಸಂದರ್ಭಕ್ಕೆ ತಕ್ಕಂತೆ ಒಂದು ವಿಶೇಷಣವನ್ನು ಹೇಳಿರಬಹುದು, ಹೌದ್ ತಾನೆ? ಎಲ್ಲೋ ಒಂದು ಕಡೆ ಯಾವುದೋ ಸಂದರ್ಭ ಬಂದಿರುತ್ತೆ, ಆಗ ರಾಮನನ್ನ ಕರುಣಾಮಯಿ ಅಂತ ಹೇಳಿರ್ತಾರೆ. ಇನ್ನೊಂದು ಕಡೆ ಯುದ್ಧದ ಸಂದರ್ಭ, ಅಲ್ಲಿ ಕರುಣೆ ಬೇಕಿಲ್ಲ, ಅಂಥ ಕಡೆ ಹೇಳ್ತಾರೆ ಓಹೋ ರಾಮ ಅತಿ ಭಯಂಕರ ವ್ಯಕ್ತಿ, ಹರಿಭಯಂಕರ ಅಂತ ಹೇಳ್ಬಿಡ್ತಾರೆ. ಏನದು? ಹಾಗಾದ್ರೆ ಬೇರೆ ಬೇರೆನಾ? ಏನಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಕೆಲವು ವಿಶೇಷಣಗಳನ್ನು ಹೇಳಿದ್ದಾರೆ, ಕೆಲವು ವಿಶೇಷಗಳನ್ನು ಬಿಟ್ಟಿರುತ್ತಾರೆ. ಹಾಗಾಗಿ ನಾವು ತಿಳಿಯಬೇಕಾದರೆ ಎರಡನ್ನು ಸೇರಿಸ್ಕೊಂಡು ತಿಳಿಯಬೇಕು, ಮತ್ತು ಎರಡೂ ಕೂಡ ಒಂದೇ. ಅಂದ್ರೇನು? ಈ ಒಂದು ಈ ಯಜ್ಞರಹಸ್ಯ ಮತ್ತು ಶಾಂಡಿಲ್ಯ ಎರಡೂ ಕೂಡ, ಶಾಂಡಿಲ್ಯ ವಿದ್ಯೆ ಎರಡು ಕಡೆ ಹೇಳಿರತಕ್ಕಂಥದ್ದು ಒಂದೇ ಒಂದು ವಿದ್ಯೆ, ಬೇರೆ ಎಲ್ಲ ಅಂತ ತೀರ್ಮಾನ ಮಾಡಿದ್ದರು ಹಿಂದಿನ ಅಧಿಕರಣದಲ್ಲಿ. ಇದನ್ನ ಚೆನ್ನಾಗಿ ನಾವು ಮನಸ್ಸಿಗೆ ತಂದುಕೊಂಡಿರಬೇಕು. ಈ ಒಂದು ಅಧಿಕರಣ ನಮಗೆ ಗೊತ್ತಾಗಬೇಕಾದ್ರೆ ಏನಾಯ್ತು? ಪೂರ್ವ ಪಕ್ಷಿ ಕೇಳ್ದ, ಸಮಾಧಾನ ಆಯ್ತು ಅವನಿಗೆ. ಅವನೇನು ಅನ್ಕೊಂಡಿದ್ದ? ಇಲ್ಲ ಇಲ್ಲ, ಎರಡೂ ಕೂಡ ಬೇರೆ ಬೇರೆಯಾಗಿ ತಿಳಿಯಬೇಕು. ಯಾಕೆ? ಒಂದೇ ಗ್ರಂಥದಲ್ಲಿ ಎರಡು ಕಡೆ ಹೇಳಿದ್ದಾರೆ, ಅದಕ್ಕೆ ವಿಶೇಷತೆ ಇರಬೇಕು ಅಂದ್ಕೊಂಡಿದ್ದ. ಸರಿ ಹೋಯ್ತು ಸ್ವಾಮಿ, ಒಪ್ಕೊಂಡ್ವಿ. ಏನು? ಎರಡೂ ಕೂಡ ಒಂದೇ. ಸರಿ ಆಯಿತು, ಮುಗೀತೇನಪ್ಪ. ಸ್ವಲ್ಪ ಹೊತ್ತು ಸುಮ್ಮನಿದ್ದ. ಸ್ವಾಮಿ ಮುಗುದಿಲ್ಲ. ಅರೆ ಇನ್ನೇನಪ್ಪ, ನೀವೇನು ಹೇಳಿದ್ರಿ? ಒಂದೇ ಶಾಖೆಯಲ್ಲಿ ಎರಡು ಕಡೆ ಬಂದಿದ್ದರೂ ಕೂಡ ಒಂದೇ ತತ್ವ, ಅದು ಎರಡು ಕಡೆ ಬಂದಿದೆ. ಎರಡು ಕಡೆ ಬಂದಿದ್ದರೂ ಕೂಡ ಕೆಲವು ವಿಶೇಷಣಗಳನ್ನ ಕೆಲವು ಕಡೆ ಹೇಳಿ, ಇನ್ನು ಕೆಲವು ವಿಶೇಷಣಗಳನ್ನ ಮತ್ತೊಂದು ಕಡೆ ಹೇಳಿದ್ದರೂ ಕೂಡ, ಅದನ್ನು ಕೆಲವು ಬಿಟ್ಟಿದ ಹೇಳಿದ್ರು. ಹಾಗಿದ್ದರೂ ಕೂಡ ಎರಡನ್ನೂ ಕೂಡ ನಾವು ಬೇರೆ ಬೇರೆ ಅಂತ ಭಾವಿಸಬಾರದು, ಒಂದು ಅಂತ ತಿಳಿಯಬೇಕು ಅಂತ ನೀವು ಹೇಳಿದ್ರಿ. ಹೌದು ಸ್ವಾಮಿ, ಹೌದಪ್ಪ ಹೇಳಿದ್ವಲ್ಲ, ನೀನು ಒಪ್ಪಿದ್ಯಲ್ಲ ಅದನ್ನ? ಒಪ್ಪಿದ್ದೆ. ಆದರೆ ಇಲ್ಲಿ ಇಲ್ಲಿ ಹೇಗೆ ಸ್ವಾಮಿ ಹಾಗಾದ್ರೆ ಅಂದ್ಬಿಟ್ಟ. ಇಲ್ಲಿ ಅಂದ್ರೆ ಎಲ್ಲಪ್ಪ? ಇಲ್ಲಿ ಅದೇ ಈ ಸಂದರ್ಭದಲ್ಲಿ ಇಲ್ಲಿ ನಾವು ಹೇಗೆ ತಿಳಿಬೇಕು? ಅಲ್ಲಪ್ಪ ಹೇಳು, ಇಲ್ಲಿ ಅಂದ್ರೆ ಎಲ್ಲಿ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಈ ಅಧಿಕರಣವನ್ನ. ಈ ಅಧಿಕರಣದ ಸಂಬಂಧ ಏನು? ಅಲ್ಲಿ ಹೇಗೆ ಒಂದೇ ಶಾಖೆಯಲ್ಲಿ ಒಂದೇ ತತ್ವ ಎರಡು ಕಡೆ ಹೇಳಿದ್ದಾರೆ, ಆದರೂ ಕೂಡ ಅದನ್ನ ಬೇರೆ ಬೇರೆಯಾಗಿ ತಿಳಿಯಬಾರದು ಅಂತ ನೀವು ತೀರ್ಪು ಕೊಟ್ಟಿದ್ರಿ, ನಿರ್ಧಾರ ಮಾಡಿದ್ರಿ. ಈಗ ಇದನ್ನು ನಾವು ಹೇಳ್ತಾ ಇದ್ದೇವೆ ನೋಡಿ ಸ್ವಾಮಿ, ಈ ಸಂದರ್ಭದಲ್ಲಿಯೂ ಕೂಡ ಇಲ್ಲಿಯೂ ಕೂಡ ಒಂದೇ ಶಾಖೆ ಒಂದೇ ತತ್ವ ಎರಡು ಕಡೆ ಹೇಳಿದ್ದಾರೆ, ಅಲ್ಲೂ ಕೂಡ ವಿಶೇಷಣವನ್ನು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಹಾಗೆ ಹಿಂದಿನ ಅಧಿಕರಣಕ್ಕೆ ಪೂರ್ಣವಾಗಿ ಸಂಬಂಧ ಇದೆ. ಇದು ಅದೇ ತರಹ ಸಂದರ್ಭ. ಹಾಗಾದರೆ ಇಲ್ಲಿಯೂ ಕೂಡ ನಾವು ಬೇರೆ ಬೇರೆ ಎಂದು ತಿಳಿಯಬಾರದು, ಒಂದೇ ಎಂಬುದಾಗಿ ತಿಳಿಯಬೇಕು ಅಂತ ಆಯ್ತಲ್ಲ. ನೀವು ಹೇಳಿದಲ್ಲ ಹಿಂದೆ. ಹೌದಪ್ಪ, ಇಲ್ಲಿ ವಿಚಾರ ಮಾಡೋಣ ಸ್ವಾಮಿ ಅಂದ. ಆ ವಿಚಾರವನ್ನ ಈಗ ಈ ಸಂಬಂಧಾಧಿಕರಣದಲ್ಲಿ ಹೇಳ್ತಾ ಇದ್ದಾರೆ. ಇದು ಗೊತ್ತಾಯ್ತಲ್ಲ ಸಂದರ್ಭ. ಹಿಂದಿನ ಅಧಿಕರಣಕ್ಕೆ ಸಂಬಂಧ ಇಟ್ಕೊಂಡು, ಸಂಬಂಧ ಅಂದ್ರೇನು? ಪೂರ್ವ ಸಂಬಂಧಾತ್ ಇತ್ಯರ್ಥ. ಪೂರ್ವ ಸಂಬಂಧ ಅಂತಂದ್ರೆ ಏನು, ಅದು ಯಾವುದು ಅಂತಕ್ಕಂಥದ್ದು ಈ ಭಾಷೆಯಲ್ಲಿ ಬರುತ್ತೆ. ಈ ಅಧಿಕರಣದಲ್ಲಿ ಹೇಳಿದ್ದಾರೆ.
ಒಳ್ಳೆಯ ಅಧಿಕರಣ. ನೋಡಿ ಹೇಗೆ ನ್ಯಾಯ ತರ್ತಾರೆ ನೋಡಿ ಸ್ವಾಮಿ, ನೀವೇ ಹೇಳಿದ್ರಿ ನ್ಯಾಯ. ಇಲ್ಲಿ ಅದೇ ತರಹ ಈ ಸಂದರ್ಭದಲ್ಲಿ ನೋಡಿ, ಇಲ್ಲೂ ಅದೇ ಸಂಬಂಧ, ಅದೇ ಸಂದರ್ಭ. ಇಲ್ಲಿ ನಾವು ಬೇರೆ ಅಂತ ತಿಳಿಬೇಕು, ಒಂದೇ ಅಂತ ತಿಳಿಬೇಕು. ನಿಮ್ಮ ಪ್ರಕಾರ ಹಿಂದೆ ನೀವು ನಿರ್ಧಾರ ಮಾಡಿದ್ರ ಪ್ರಕಾರ ಒಂದೇ ಅಂತ ತಿಳಿಯಬೇಕು, ಹೌದು ತಾನೆ? ಒಂದೇ ಅಂತ ತಿಳಿದು ಬಿಟ್ರೆ ನೋಡಿ ಅನರ್ಥ ಪ್ರಾಪ್ತವಾಗಿ ಬಿಡುತ್ತೆ ಅಂತ ಹೇಳಿ ಅದನ್ನ ಹೇಳ್ತಾರೆ. ಮುಂದೆ ಈ ಭಾಗದಲ್ಲಿ ಅದು ಬರುತ್ತದೆ. ಅದಕ್ಕೆ ಇಲ್ಲಿ ಇಲ್ಲಪ್ಪ, ಇಲ್ಲಿ ಮಾತ್ರ ನಾವು ಬೇರೆ ಬೇರೆಯಾಗಿ ತಿಳಿಯಬೇಕು. ನೋಡಿ ಎಷ್ಟು ಉಪನಿಷತ್ ಒಂದು ಕಡೆ ಹಿಂದೆನೆ, ಒಂದು ಕಡೆ ಅಲ್ಲ, ಇಲ್ಲೇ ಜಸ್ಟ್ ಹಿಂದೆ ಅಂತೀವಲ್ಲ ಹಾಗೆ, ಇಲ್ಲೇ ಹಿಂದಿನ ಅಧಿಕರಣದಲ್ಲಿ ಇಲ್ಲ ಒಂದಾಗಿ ತಿಳಿಯಬೇಕು, ಗುಣೋಪಸಂಹಾರ ಮಾಡ್ಕೊಳ್ಬೇಕು, ಅಲ್ಲೇ ಗುಣಗಳಲ್ಲಿ ಉಪಸಂಹಾರ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾರೆ ಈ ಅಧಿಕರಣವೇ, ಮುಂದಿನ ಅಧಿಕರಣವೇ ಇದು, ದೂರ ಏನಿಲ್ಲ. ಅಲ್ಲಿ ಹೇಳ್ತಾರೆ ನೋಡಿ ಅದೇ ಸಂದರ್ಭ ಆದರೂ ಕೂಡ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬಾರದು ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ಸ್ವಾಮಿ ತಿಳ್ಕೊಳ್ಳೋದು? ಏನು ಉಪನಿಷತ್ತು ಸಾಮಾನ್ಯನ? ಇಲ್ಲಿ ಹೀಗೆ ತಿಳಿದಿ ಅಂತಾರೆ, ಅಲ್ಲಿ ಹಾಗೆ ತಿಳಿದಿ ಅಂತಂತಾರೆ. ಒಂದೇ ಸಂದರ್ಭ, ಒಂದೇ ಪದ, ಒಂದೇ ಬ್ರಹ್ಮ ಅಂತ ಒಂದೇ ಪದ, ಇಲ್ಲಿ ಹೀಗೆ ತಿಳಿದಿ ಅಂತಾರೆ, ಅಲ್ಲಿ ಹಾಗೆ ತಿಳಿದಿ ಅಂತಾರೆ. ಅಯ್ಯಪ್ಪ! ಹೀಗಾಗಿ ಏನು ಇದು ಆಮೂಲಾಗ್ರವಾಗಿ ನಾವು ಇದನ್ನು ಅಧ್ಯಯನ ಮಾಡಿದ ಹೊರತು ಈ ಉಪನಿಷತ್ತುಗಳ ತತ್ವ ಇಂಥದ್ದು ಅಂತ ನಾವು ತಿಳಿಯೋದಕ್ಕಾಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅತ್ಯಂತ ರಹಸ್ಯ ವಿದ್ಯಾ ಇಯಂ, ಇದು ಅತ್ಯಂತ ರಹಸ್ಯವಾದ ವಿದ್ಯೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆಲ್ಲ ನೋಡಿ ಹಿಂದಿನ ಅಧಿಕರಣವನ್ನು ಹೇಳಿದ್ದಕ್ಕೂ ಇದೆ ಅದೇ ಸಂದರ್ಭ, ಇಲ್ಲಿ ವ್ಯತಿರಿಕ್ತವಾದ ತೀರ್ಪು. ನೋಡೋಣ ಏನು ಹೇಳ್ತಾರೆ ಅಂತ. ಈಗ ಈ ಪ್ರಕೃತ ಸೂತ್ರ ಇದೆಯಲ್ಲ, ಅದನ್ನು 2 ಸಾರಿ ಹೇಳಿ ಆ ಪದವಿಭಾಗ ಅನ್ವಯಕ್ರಮ ನೋಡೋಣ. ಓಂ ಸಂಬಂಧಾದೇವಮನ್ಯತ್ರಾಪಿ, ಓಂ ಸಂಬಂಧಾದೇವಮನ್ಯತ್ರಾಪಿ, ಸಂಬಂಧಾತ್ ಏವಂ ಅನ್ಯತ್ರ ಅಪಿ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ 4 ಪದಾನಿ ವಿದ್ಯಂತೆ. ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನ್ವಯಸ್ತು ಕಥಂ ವರ್ತತೆ ಇತ್ಯುಕ್ತೆ ಪಶ್ಯಾಮಃ. ಸಂಬಂಧಾತ್ ಅದೇನು? ಸಂಬಂಧವಿರುವುದರಿಂದ. ಪಂಚಮಿ ವಿಭಕ್ತಿ. ಏನು ಸಂಬಂಧ ಇದೆ ಅಂತ ನಾವು ಸೇರಿಸ್ಕೊಳ್ಬೇಕು ಇದನ್ನ. ಏನು ಅಂದರೆ ಪೂರ್ವೋಕ್ತ ಸಂಬಂಧ, ಹಿಂದೆ ಹೇಳಿದ್ದರ ಸಂಬಂಧವಿರುವುದರಿಂದ. ಅಂದ್ರೇನು? ಹಿಂದೆ ಹೇಳಿದ್ದನ್ನೇ ಅದೇ ಸಂದರ್ಭನೇ ಇಲ್ಲಿರೋದು. ಹಿಂದೆ ಏನು ಹೇಳಿದ್ರಿ ಅಂದರೆ, ಹಿಂದೆ ಹೇಳಿದ್ರು ಒಂದು ಎರಡೂ ಕೂಡ ಇದು ಅಗ್ನಿರಹಸ್ಯ ಶಾಂಡಿಲ್ಯ ಇದೆಯಲ್ಲ, ಅದೆರಡೂ ಕೂಡ ಒಂದೇ ಎಂಬುದಾಗಿ, ಒಂದೇ ವಿದ್ಯೆ, ಒಂದೇ ಉಪಾಸನೆ, ಬೇರೆ ಬೇರೆ ಅಲ್ಲ ಅಂತ ಹೇಳಿದ್ರೆ ಅದನ್ನ ಪೂರ್ವೋಕ್ತ ಏಕವಿದ್ಯಾ ಅಭಿಸಂಬಂಧ ಅಂತ. ಸಂಬಂಧ ಅನ್ನೋದಕ್ಕೆ ಈ ಅರ್ಥ ಮಾಡಬೇಕು. ಪೂರ್ವೋಕ್ತ ಏಕವಿದ್ಯಾ ಅಭಿಸಂಬಂಧ. ಪೂರ್ವೋಕ್ತ ಅಂದ್ರೆ ಏನು? ಅತೀತಾನಂತರಾಧಿಕರಣ ನಿರ್ಣಯ ಪ್ರಕಾರೇಣ. ಅಂದ್ರೆ ಅತೀತಾನಂತರ ಅಂದ್ರೇನು? ಅತೀತಾನಂತರ ಅಂದ್ರೆ ಜಸ್ಟ್ ಹಿಂದೆ ಅಂತಾರಲ್ಲ ಅದು, ಜಸ್ಟ್ ಪ್ರೀವಿಯಸ್ ಅಂತಾರಲ್ಲ ಅದು, ಇದರ ಹಿಂದಿನ ಅತೀತಾನಂತರ. ಅಲ್ಲಿ ಅಧಿಕರಣದಲ್ಲಿ ನಿರ್ಣಯ ಪ್ರಕಾರೇಣ ಏನು ನಿರ್ಣಯ ಮಾಡಿದ್ರೋ ಆ ಪ್ರಕಾರ ಏನು? ಗುಣೋಪಸಂಹಾರ ಕರ್ತವ್ಯ. ಸಂಬಂಧ ಪೂರ್ವೋಕ್ತ ವಿದ್ಯೆ ಏಕವಿದ್ಯಾಭೇದಮಂದಾತ್ ಅನ್ಯತ್ರ ಅಪಿ. ಅನ್ಯತ್ರ ಅಪಿ ಅಂತಂದ್ರೆ ಅನ್ಯತ್ರ ಇನ್ನೊಂದು ಕಡೆ ಹೇಳಿದ್ದಾರಲ್ಲ, 2 ಕಡೆ ಹೇಳಿರ್ಬೇಕಾದ್ರೆ ಒಂದು ಕಡೆ ಹೇಳಿದ್ದ, ಇನ್ನೊಂದು ಕಡೆ ಹೇಳಿದ, ಇನ್ನೊಂದು ಕಡೆ ಹೇಳಿದ್ದಾರ. ಅನ್ಯತ್ರ ಅಪಿ ಏವಂ ಅಂದ್ರೆ ಇದೇ ರೀತಿ. ಇದೇ ರೀತಿ ಅಂದ್ರೆ ಏನು? ಅನ್ಯತ್ರ ಅಪಿ ಏವಂ ಅಂದ್ರೆ ಬೇರೊಂದು ಕಡೆಯಲ್ಲಿಯೂ ಕೂಡ ಇದೇ ರೀತಿ. ಅಂದ್ರೆ ಏನರ್ಥ? ಅಂದ್ರೆ ಬೇರೊಂದು ಕಡೆಯಲ್ಲಿಯೂ ಕೂಡ ಅಂದ್ರೆ ಮುಂದೆ ಇನ್ನೊಂದು ಕಡೆ ಹೇಳಿದ್ದಾರಲ್ಲ, ಅದು ಪೂರ್ವೋಕ್ತ ಏಕವಿದ್ಯಾ ಸಂಬಂಧಾತ್.
ಅಂದ್ರೇನು? ಅತೀತಾನಂತರಾಧಿಕರಣ ನಿರ್ಣಯ ಪ್ರಕಾರೇಣ, ಹಿಂದಿನ ಅಧಿಕರಣದಲ್ಲಿ ನಾವು ಮಾಡಿರುವ ನಿರ್ಣಯದ ಪ್ರಕಾರ ಅನ್ಯತ್ರಾಪಿ, ಅಂದರೆ ಇಲ್ಲೇ ಈ ಸಂದರ್ಭದಲ್ಲಿಯೂ ಕೂಡ ಮುಂದಕ್ಕೆ ಬಂದಿಯಲ್ಲ ಇನ್ನೊಂದು, ಅಲ್ಲಿ ಏವಂ ಇದೇ ರೀತಿ ಅಂದ್ರೇನು? ಈ ಗುಣೋಪಸಂಹಾರ ಕರ್ತವ್ಯ, ಗುಣೋಪಸಂಹಾರ ಮಾಡಿಕೊಳ್ಬೇಕು. ಇಲ್ಲೂ ಕೂಡ ಒಂದೇ ವಿದ್ಯೆ ಅಂತಕ್ಕಂಥದ್ದು ಇದು ಪೂರ್ವಪಕ್ಷ ಸೂತ್ರ. ನೋಡಿ, ಇದೇ ಗುಣೋಪಸಂಹಾರವನ್ನು ಮಾಡಿಕೊಳ್ಳಬೇಕು ಎನ್ನುವುದು ಹಿಂದಿನ ಅಧಿಕರಣದಲ್ಲಿ ಏನಾಗಿತ್ತು? ಅದು ಸಿದ್ಧಾಂತ ಸೂತ್ರ ಆಗಿತ್ತು. ಅದೇ ಸಿದ್ಧಾಂತ ಹಿಂದೆ. ನೋಡಿ, ಇಲ್ಲಿ ಅದೇ ನಿರ್ಣಯ, ಇಲ್ಲಿ ಏನಾಗೋಯ್ತು? ಪೂರ್ವಪಕ್ಷ ಆಗೋಯ್ತು. ಇಲ್ಲಿ ಅಂದರೆ ಸಿದ್ಧಾಂತ ವ್ಯತಿರಿಕ್ತ ಬರುತ್ತಿವಾಗಿಲ್ಲಿ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಬಹಳ ಬಹಳ ಕಷ್ಟ. ಅಂದರೆ ಇದನ್ನೆಲ್ಲ ಸಮನ್ವಯ ಮಾಡಿ ಇಂತಹ ಒಂದಕ್ಕೊಂದು ವ್ಯತಿರಿಕ್ತವಾದ ವಾಕ್ಯಗಳೇ ಇರತಕ್ಕಂಥದ್ದು ಉಪನಿಷತ್ತುಗಳಲ್ಲಿ. ಇವೆಲ್ಲ ಹೇಳಿದ್ರು ಕೂಡ ಏನು? ಮೊಟ್ಟ ಮೊದಲ ಸೂತ್ರದಲ್ಲಿ ಹೇಳಿದ್ರು ಗತಿ ಸಾಮಾನ್ಯಾತ್, ಅವಗತಿ ಸಾಮಾನ್ಯಾತ್ ಅಂತಲೂ ಹೇಳಿದ್ರು. ಮತ್ತೆ ಎಲ್ಲವನ್ನೂ ಕೂಡ ಇಂತಹ ವಾಕ್ಯಗಳು ಬೇರೆ ಬೇರೆಯಾಗಿ ಅರ್ಥ ಕೊಡತಕ್ಕಂತಹ ವಾಕ್ಯಗಳನ್ನು ಸೇರಿಸಿ ಅದನ್ನೆಲ್ಲ ಸಮನ್ವಯ ಮಾಡಿ ನೋಡಿ, ಇದರ ಒಂದು ಪಿಂಡಿತ ಅರ್ಥ ಇದು. ಏನು? ಎಲ್ಲವೂ ಕೂಡ ಯಾವುದೇ ವ್ಯತಿರಿಕ್ತ ನೋಡಿ, ಇದು ಇವೆಲ್ಲವೂ ಕೂಡ ಬ್ರಹ್ಮದಲ್ಲೇ ಪರ್ಯವಸಾನವಾಗತಕ್ಕಂಥದ್ದು ಇರತಕ್ಕಂಥದ್ದು. ಒಂದೇ ತತ್ವ, ಒಂದೇ ತತ್ವಕ್ಕೆ ಹೆಸರು ಪರಬ್ರಹ್ಮ. ಒಂದೇ ತತ್ವ ಅಂದಾಗ ಹೆಸರು ಉಪಸರು ಏನೂ ಇಲ್ಲ. ಇರೋದೊಂದೇ ತತ್ವ, ಹೆಸರು ಏನು ಕೊಡೋದು? ಹೆಸರು ಕೊಡೋನು ಯಾರು? ಬಾಯಿ ಬಿಟ್ಟರೆ ಬಣ್ಣಗೇಡು, ಆದರೂ ಕೂಡ ಹೇಳಬೇಕಲ್ಲ. ಒಂದೇ ತತ್ವ, ಏಕಮೇವಾದ್ವಿತೀಯಂ ಬ್ರಹ್ಮ. ಇದನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಏನು ಸರ್ವಜ್ಞತ್ವ ಅಂತಕ್ಕಂಥದ್ದು ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ನೋಡಿ, ಇಲ್ಲೇ ನೋಡಿ, ಹಿಂದೆ ನಿರ್ಣಯ ಮಾಡಿದ್ರು, ಇಲ್ಲಿ ಹೇಳಿದ್ರು, ಆ ನಿರ್ಣಯ ಅಲ್ಲಪ್ಪ ಇಲ್ಲಿ ಬೇರೆ ಅಂತಂದ್ರು. ಇದಕ್ಕೇನು? ಸುಮ್ಮನೆ ಹೇಳ್ಬಿಟ್ರಾಗಿಲ್ಲ. ಇದನ್ನ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಬೇಕು, ಸುಮ್ಮನೆ ಹೇಳ್ಬಿಡೋದಲ್ಲ. ಆ ಕೆಲಸವನ್ನ ಇಲ್ಲಿ ಇಡೀ ಸೂತ್ರ ಭಾಷೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಹೆಸರಾಯಿತು ನ್ಯಾಯ ಪ್ರಸ್ಥಾನ. ಹೌದು ತಾನೆ? ನೋಡೋಣ ಏನು ಈ ಸೂತ್ರ. ಈಗ ಸೂತ್ರಕ್ಕೆ ನಮಗೆ ಅರ್ಥ ಗೊತ್ತಾಯ್ತು. ಏನು? ಸಂಬಂಧಾದೇವ ಮನ್ಯತ್ರಾಪಿ ಅಂದ್ರೆ ಏನು? ಪೂರ್ವೋಕ್ತ ಏಕವಿದ್ಯಾಭಿಸಂಬಂಧಾತ್ ಅನ್ಯತ್ರಾಪಿ ಉಪರಿಷ್ಟಾದಪಿ ಏವಂ ಅಂದ್ರೆ ಏವಂ ಅಂದೇನು ಅಂದ್ರೆ ಅತೀತಾನಂತರಾಧಿಕರಣ ನಿರ್ಣಯ ಪ್ರಕಾರೇಣ ಗುಣೋಪಸಂಹಾರ ಕರ್ತವ್ಯ. ಏವಂ ಇದನ್ನು ನಿರ್ಣಯ ಮಾಡಿತ್ತು, ಅದೇ ಇಲ್ಲೂ ಕೂಡ ಗುಣೋಪಸಂಹಾರವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನಿರ್ಣಯವನ್ನು ಮಾಡಿ. ಇಲ್ಲೂ ಪೂರ್ವಪಕ್ಷ ಸೂತ್ರ ಅಂದ್ರೆ ಏನು? ಒಂದೇ ವಿದ್ಯೆ ಎಂಬ ಸಂಬಂಧವಿರುವುದರಿಂದ ಇದೇ ಸಂಬಂಧ. ಒಂದೇ ವಿದ್ಯೆ, ಮತ್ತೆ ಒಂದೇ ತತ್ವ, ಮತ್ತೆ ಒಂದೇ ಶಾಖೆ, ಎಲ್ಲ ಹಿಂದೆ ಹೇಳಿದ್ದು ಅದೇ, ಎಲ್ಲ ಅದದೇ. ಈ ಸಂಬಂಧವಿರುವುದರಿಂದ ಇಲ್ಲಿಯೂ ಕೂಡ ಮತ್ತೊಂದು ಕಡೆಯಲ್ಲಿ ಇದೇ ರೀತಿಯಲ್ಲಿ ಹಿಂದೆ ಹೇಳಿದ ರೀತಿಯಲ್ಲಿಯೇ ಗುಣೋಪಸಂಹಾರವನ್ನು ಮಾಡಿಕೊಳ್ಳಬೇಕು. ಇಲ್ಲೂ ಕೂಡ ಅದೇ ಗುಣೋಪಸಂಹಾರವನ್ನು ಮಾಡಿಕೊಳ್ಬೇಕು. ಕೆಲವು ಹೇಳಿದ್ದಾರೆ, ಬಿಟ್ಟಿದ್ದಾರೆ, ಸೇರಿಸ್ಕೋಬೇಕು. ಹಾಗಾಗಿ ಒಂದೇ ಉಪಾಸನೆ ಅಂತ ಪೂರ್ವಪಕ್ಷ ಸೂತ್ರ ಇದು. ನೋಡೋಣ, ಪೂರ್ವಪಕ್ಷಿ ತನ್ನ ಒಂದು ಅವರ ಸಿದ್ಧಾಂತ ಇದು. ಪೂರ್ವಪಕ್ಷ ಇದೆ, ಅವನ ಸಿದ್ಧ, ಅದಕ್ಕೆ ಏನು ಸಮರ್ಥನೆ ಕೊಡ್ತಾನೆ ನೋಡೋಣ. ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಈಗ ಈ ಒಂದು ಶ್ಲೋಕ ಇರುತ್ತಲ್ಲ, ನಾವು ಇವಾಗ ಹೇಳ್ಕೊತಾ ಇದೀವಲ್ಲ, ನಾವು ಒಂದು ತಪ್ಪು ಮಾಡಿದೇವ. ಮುಂಚೆಯಿಂದ ಇದನ್ನು ಹೇಳಬೇಕಾಗಿತ್ತು. ಈಗಲೂ ಕೂಡ ಅದನ್ನು ಒಂದೊಂದ್ಸರಿ ಅನಿಸುತ್ತೆ. ಒಂದನ ಯಾವುದದು ಜಿಜ್ಞಾಸಾಧಿಕರಣ, ಮೊಟ್ಟ ಮೊದಲ ಅಧಿಕರಣ, ಅಲ್ಲಿಂದ ಹಿಡಿದು ಪೂರ್ತಿಯಾಗಿ ಎಷ್ಟು ನೋಡಿ ಇರ್ತಕ್ಕಂಥದ್ದು 191 ಅಧಿಕರಣ. ಹೌದು ತಾನೆ? ಹಾಗಾಗಿ ಒಂದೊಂದು ಅಧಿಕರಣಕ್ಕೆ ಒಂದೊಂದು ಶ್ಲೋಕ ಇದೆ, ಕೆಲವು ಶ್ಲೋಕ ಇದೆ. ಏನೇ ಇದ್ರೂ ಕೂಡ ಒಂದು 350-400 ಶ್ಲೋಕ ಇರ್ಬೋದು ಜಾಸ್ತಿ ಇದ್ರೆ.
ಅಷ್ಟೇ. ಎಲ್ಲಿಗೇನು ಭಗವದ್ಗೀತೆ ಶ್ಲೋಕಕ್ಕಿಂತಲೂ ಅರ್ಧದಷ್ಟು ಕಮ್ಮಿ. ಇದನ್ನ ನಾವು ತಿಳ್ಕೊಂಡ್ಬಿಟ್ರೆ ಅಥವಾ ನಾವು ಕಂಠಸ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಅಧಿಕರಣಗಳು ಕೂಡ ಮರ್ತೋಗಿರುತ್ತೆ. ಆ ಶ್ಲೋಕ ಹೇಳ್ಕೊಂಡ್ಬಿಟ್ರೆ ಗ್ಯಾಪ್ ತಗೊಂಡ್ಬಿಟ್ಟು ಓಹೋ ಇದು ಸಂದರ್ಭ, ಇದು ಸಿದ್ಧ, ಇದು ಸಂಶಯ, ಇದು ಪೂರ್ವಪಕ್ಷ, ಇದೆಲ್ಲವೂ ಗೊತ್ತಾಗ. ಇಲ್ಲಿ ನೋಡೋಣ ಈಗ ಇದಕ್ಕೆ ಏನು ಶ್ಲೋಕ ನೋಡಿ. ಈ ಶ್ಲೋಕ ನಮಗೆ ಅರ್ಥ ಆಗಬೇಕಾದ್ರೆ ಇದರ ಸಂದರ್ಭ ನಮ್ಗೆ ಗೊತ್ತಾಗಬೇಕು. ಯಾವುದ್ರದ್ದು? ಈ ಪೂರ್ವಪಕ್ಷ ಹೇಳ್ತಾ ಇದ್ದಾನಲ್ಲ, ಸ್ವಾಮಿ ಇಲ್ಲೂ ಕೂಡ ಅದೇ ಒಂದೇ ವಿದ್ಯೆ, ನೀವು ಹಿಂದೆ ಹೇಳಿದ್ರಲ್ಲ, ನೀವು ನಿರ್ಣಯ ಮಾಡಿದ್ರಲ್ಲ ಅದೇ ಪ್ರಕಾರ ಅಂತ ಹೇಳಿದ್ನಲ್ಲ, ಇಲ್ಲಿ ಏನು ಸಂದರ್ಭ ಅವನು ತೆಗಿತಾ ಇರೋದು, ಯಾವ ಸಂದರ್ಭ ಹೇಳ್ತಾ ಇದ್ದಾನೆ ಅಂತ ಅನ್ನೋದು ಮುಖ್ಯ. ಅದನ್ನು ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಂಡು ಈ ಶ್ಲೋಕ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಅರ್ಥವೇ ಆಗೋದಿಲ್ಲ. ನೋಡಿ, ಇದು ಸಂದರ್ಭ ಏನು, ಒಂದು ಬಹಳ ಸಂಕ್ಷೇಪ ಹೇಳ್ಬಿಡ್ತಾರೆ. ನಾಳೆ ಬೇಕಾ ಸ್ವಲ್ಪ ಇದು ವಿಚಾರವಾಗಿ ಹೇಳೋಣ. ಏನು ಪ್ರಕರಣ ಪೂರ್ವಪಕ್ಷ ತಂದಿರತಕ್ಕಂಥದ್ದು ನೋಡಿ ಸ್ವಾಮಿ. ಈ ಸಂದರ್ಭದಲ್ಲಿ ನೋಡಿ, ಬೃಹದಾರಣ್ಯಕದಲ್ಲಿ 5ನೇ ಅಧ್ಯಾಯದಲ್ಲಿ ಪಠಿತವಾಗಿದೆ. ಏನು ಪಠಿತವಾಗಿದೆ ಅಂದರೆ ಹೃದಯ ಬ್ರಹ್ಮದ ಉಪಾಸನೆ. ಬೇಕಾದಷ್ಟು ಉಪಾಸನೆ ಹೇಳಿದ್ದಾರೆ, ಅಲ್ಲಿ ಹೃದಯ ಬ್ರಹ್ಮದ ಉಪಾಸನೆ ಅಲ್ಲಿ ಹೇಳಿದ್ದಾರೆ. ಹೃದಯ ಬ್ರಹ್ಮದ ಉಪಾಸನೆ ಅಂದ್ರೆ ಏನು ಅಂದರೆ ಹೃದಯ ಎಂಬತಕ್ಕಂಥದ್ದನ್ನ ಅದು ಬ್ರಹ್ಮ ಎಂದು, ಹೃದಯ ಅಂತ ಬ್ರಹ್ಮ ಅಂತ ಭಾವಿಸಿ ಅದನ್ನ ಹೃದಯವೆಂಬ ಬ್ರಹ್ಮವನ್ನು ಏನಂತ ಉಪಾಸನೆ ಮಾಡಬೇಕು ಅಂತಂದ್ರೆ ಸತ್ಯ ಎಂಬುದಾಗಿ ಉಪಾಸನೆ ಮಾಡಬೇಕು. ಅದ್ರೇನಾಯ್ತು, ಅದಕ್ಕೆ ಒಟ್ಟ ಹೆಸರು ಏನು ಕೊಡ್ಬೋದು ನಾವು? ಸತ್ಯ ಬ್ರಹ್ಮೋಪಾಸನೆ ಅಂತ ಕೊಡ್ಬೋದು. ಆ ಹೃದಯವೆಂಬ ಬ್ರಹ್ಮವನ್ನ, ಹೃದಯನೇ ಬ್ರಹ್ಮ, ಆ ಬ್ರಹ್ಮವನ್ನ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಬೇಕಾದ್ರೆ ಕೆಲವು ಗುಣಗಳು ಹೇಳಬೇಕು. ಆ ಗುಣ ಏನು? ಸತ್ಯಾದಿ ಗುಣ. ಸತ್ಯ ಬ್ರಹ್ಮವೆಂದು ಉಪಾಸನೆ ಮಾಡಬೇಕು ಅಂತ ಹೇಳಿಬಿಟ್ಟು, ಮತ್ತೆ ಈ ಒಂದು ಅಲ್ಲಿದ್ದಾನಲ್ಲ ಪುರುಷ, ಅದ ಬ್ರಹ್ಮ, ಪುರುಷ ಆದ್ರೆ ಬ್ರಹ್ಮ ಎಲ್ಲ ಒಂದೇ. ಆ ಅಧಿಷ್ಠಾತೃ ಅಲ್ಲಿಗೆ ಅಧ್ಯಕ್ಷ, ಅವನು ಏನು ಆದಿತ್ಯ ಮಂಡಲದಲ್ಲಿಯೂ ಮತ್ತು ನಮ್ಮ ದಕ್ಷಿಣಾಕ್ಷಿದ ಬಲಗಣ್ಣಿನಲ್ಲಿಯೂ ಅವನೇ ಇರತಕ್ಕಂಥದ್ದು. ಆದಿತ್ಯ ಮಂಡಲದಲ್ಲಿಯೂ ಇರತಕ್ಕಂಥವನು ಅವನೇ, ಆ ಪುರುಷ ಅವನೇ ನಮ್ಮ ಬಲಗಣ್ಣಿನಲ್ಲಿಯೂ ಇದ್ದಾನೆ. ಹಾಗಾದ್ರೆ ಬೇರೆ ಬೇರೆನಾ? ಇಲ್ಲ, ಬೇರೆ ಬೇರೆ ಅಲ್ಲ, ಒಬ್ಬನೇ. ಮತ್ತೆ ಅವನಿಗೆ ಆದಿತ್ಯ ಮಂಡಲದಲ್ಲಿರತಕ್ಕಂಥ ಅವನಿಗೆ ಬ್ರಹ್ಮ, ಸತ್ಯ ಬ್ರಹ್ಮ, ಹೃದಯ ಅಂತ ಹೇಳ್ಬಿಟ್ರಲ್ಲ ಅಂತಂದ್ರೆ ಇಲ್ಲ, ಅದು ಸ್ಥಾನ ಭೇದದಿಂದ ಹೇಳಿದ್ದಾರೆ ಅಷ್ಟೇ. ಹೇಗೆ ಒಬ್ಬ ಗೃಹಸ್ಥ ಇರ್ತಾನೆ, ಆಫೀಸ್ಗೆ ಹೋದ್ರೆ ಅವನ ಆಫೀಸರು ಅಂತಾರಲ್ಲ, ಮನೆಗೆ ಬಂದ್ರೆ ಗೃಹಸ್ಥ ಅಂತಾರಲ್ಲ, ಹಾಗೆ ಒಬ್ಬನೇ ಅಲ್ಲಿ ಆದಿತ್ಯ ಮಂಡಲದಲ್ಲಿದ್ದಾಗ ಅವನಿಗೆ ಅಧಿದೈವ ಅಂತ ಕರೆದು ಆದಿದೈವಿಕವಾಗಿ ಅವನಿಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಮತ್ತೆ ಅವನೇ ಅದೇ ಪುರುಷ ನಮ್ಮ ಬಲಗಣ್ಣಿನಲ್ಲಿ ಇದ್ದಾಗ ಏನು ಅನ್ನಿಸ್ಕೊಳ್ತಾನ ಅವನು? ಆಧ್ಯಾತ್ಮಿಕವಾಗಿ, ಒಂದು ಆದಿದೈವಿಕವಾಗಿ, ಅಂದ್ರೆ ಒಂದೇ ತತ್ವ ಯಾವಾಗ ಹೊರಗಡೆ ಇರುತ್ತೋ ಆವಾಗ ಆದಿದೈವಿಕ, ನಮ್ಮ ಒಳಗಡೆ ಇದ್ದಾಗ ಆಧ್ಯಾತ್ಮಿಕ. ಹೀಗೆ ಆದಿದೈವಿಕ ಮತ್ತೆ ಆಧ್ಯಾತ್ಮಿಕವಾಗಿ ಸ್ಥಾನ ಭೇದದಿಂದ ಏನು ಆ ಪುರುಷ ಇದ್ದಾನಲ್ಲ ಒಬ್ಬ, ಅವನನ್ನ ಸತ್ಯ ಬ್ರಹ್ಮ ಎಂದು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಇಲ್ಲಿ ವಿಷಯವಾಕ್ಯ. ಇಲ್ಲಿ ಸತ್ಯ. ಈಗ ಸಂಶಯ ಏನು ಬಂತು ನೋಡಿ, ಸತ್ಯ ಬ್ರಹ್ಮ ಒಂದೇ ತತ್ವ, ಅದನ್ನೇ ಉಪಾಸನೆ ಮಾಡಬೇಕು ಹೇಳಿರ್ತಕ್ಕಂಥದ್ದು ಒಂದೇ ಶಾಖೆ ಬೃಹದಾರಣ್ಯಕ. ಮತ್ತೆ ಅಲ್ಲಿಯೂ ಕೆಲವು ಗುಣ ಇದೆ, ಇಲ್ಲಿಯೂ ಕೆಲವು ಗುಣ ಇದೆ. ಅಲ್ಲಿ ಆದಿ ದೈವಿಕವಾಗಿ ಗುಣಗಳನ್ನು ಹೇಳಿದ್ದಾರೆ, ಇಲ್ಲಿ ಆಧ್ಯಾತ್ಮಿಕವಾಗಿ ಗುಣಗಳನ್ನು ಹೇಳಿದ್ದಾರೆ ಅಷ್ಟೇ, ಸ್ಥಾನಭೇದ. ಆದ್ದರಿಂದ
ನೀವು ಹಿಂದೆ ತೀರ್ಮಾನ ಮಾಡಿದ್ರಲ್ಲ, ಒಂದೇ ಶಾಖೆ, ಒಂದೇ ತತ್ವ, ಬೇರೆ ಬೇರೆಯದಾಗಿ ಹೇಳಿದ್ದರೂ ಕೂಡ ಒಂದೆಂದು ಉಪಾಸನೆ ಮಾಡಬೇಕು, ಅಲ್ಲಿನ ಗುಣಗಳನ್ನು ಉಪಸಂಹಾರ ಮಾಡಿಕೊಳ್ಳಿ ಹೇಳಿದ್ದಲ್ಲ. ಇಲ್ಲೂ ಅದೇ ಸ್ವಾಮಿ. ಅಂದ್ರೇನು? ಆಧ್ಯಾತ್ಮಿಕವಾಗಿ ಮತ್ತೆ ಆದಿದೈವಿಕವಾಗಿ ಏನು ಹೆಸರು ಕೊಟ್ಟಿದ್ದಾರೆ ಅದೆರಡೂ ಕೂಡ ಒಂದೇ ಅಂಥೇಳಿ ಉಪಾಸನೆ ಮಾಡಬೇಕು ಅಂತ ಪೂರ್ವ ಪಕ್ಷ ಇಲ್ಲ. ಅದಕ್ಕೆ ಹಿಂದಿನ ಸೂತ್ರದ ಪ್ರಕಾರ, ಅಧಿಕರಣದ ಪ್ರಕಾರ. ಆದರೆ ಇಲ್ಲಿ ಸಿದ್ಧಾಂತವನ್ನು ಹೇಳ್ತಾರೆ, ಇಲ್ಲ ಇಲ್ಲ, ಇವೆರಡೂ ಕೂಡ ಬೇರೆ ಬೇರೆಯೇ. ಇಲ್ಲಿ ಆ ಆದಿದೈವಿಕವಾಗಿ ಆ ಪುರುಷನಿಗೆ ಏನು ಹೆಸರು ಕೊಟ್ಟಿದ್ದಾರೆ, ಆಧ್ಯಾತ್ಮಿಕವಾಗಿ ನಮ್ಮ ಬಲಗಣ್ಣಿನಲ್ಲಿ ಅವನಿಗೆ ಏನು ಹೆಸರು ಕೊಟ್ಟಿದ್ದಾರೆ ಅದೆಲ್ಲ ಭಾಷ್ಯದಲ್ಲಿದೆ. ಆ ಬೃಹದಾರಣ್ಯಕಲ್ಲೂ ಇದೆ. ಅದು ಅದನ್ನು ನೋಡೋಣ. ಅದನ್ನು ಇಟ್ಕೊಂಡ್ರೆ ನೋಡಿ, ಒಬ್ಬನಿಗೆ ಅಹಂ ಅಂತ ಹೇಳಿದ್ದಾರೆ. ಯಾಕೆ ಈ ಶ್ಲೋಕ ಅರ್ಥ ಆಗಬೇಕಾದ್ರೆ ಈ ಪದಗಳು ನಮ್ಗೆ ಗೊತ್ತಿರಬೇಕು. ಒಬ್ಬನಿಗೆ ಅಹಂ ಅಂತ ಹೇಳಿದ್ದಾರೆ. ಯಾರಿಗೆ? ಆಧ್ಯಾತ್ಮಿಕವಾಗಿ ಇರತಕ್ಕಂಥವನಿಗೆ, ಪುರುಷನಿಗೆ ಅಹಂ ಅಂತಲೂ, ಆಧ್ಯಾತ್ಮಿಕವಾಗಿ ನಮ್ಮ ಬಲಗಣ್ಣಿನಲ್ಲಿದ್ದಾನಲ್ಲ ಅವನಿಗೆ ಅಹಂ ಅಂತ ಹೆಸರು ಕೊಟ್ಟಿದ್ದಾರೆ. ಮತ್ತೆ ಆದಿದೈವಿಕವಾಗಿ ಆ ಒಂದು ಆದಿತ್ಯ ಮಂಡಲದಲ್ಲಿದ್ದಾನಲ್ಲ ಅವನಿಗೆ ಆಹಾಹ, ಅವನಿಗೆ ಅಂತ ಹೆಸರು ಕೊಟ್ಟಿದ್ದಾರೆ. ಆಹಾಹ ಅಹಂ ಎರಡು ಕೊಟ್ಟಿದ್ದಾರೆ. ಇವಾಗ ಎರಡನ್ನೂ ಕೂಡ ಒಂದೆಯೋ, ಎರಡೂ ಕೂಡ ಒಂದೆಯೋ ಅಥವಾ ಬೇರೆಯೋ? ಏನು ಸ್ವಾಮಿ, ಒಂದೇನೆ ಅಲ್ವಾ? ನೀವು ಹಿಂದೆ ಹೇಳಿದ್ರಲ್ಲ, ಒಂದೇ ಉಪನಿಷತ್ತು, ಒಂದೇ ತತ್ವ, ಒಂದೇ ಇದು, ಎಲ್ಲ ಸ್ಥಾನ ಭೇದಿಂದ ಹೇಳಿದ್ದಾರಷ್ಟೇ. ಗೃಹಸ್ಥ ಒಬ್ಬ ಇರ್ತಾನೆ ಮನೆಯಲ್ಲಿ, ಆಫೀಸ್ಗೆ ಹೋದ್ರೆ ಆಫೀಸರು ಅಂತಾನೆ, ಬೇರೆ ಬೇರೆ ಇಬ್ರು ಒಂದೇನೆ, ಒಂದೇ ಸ್ವಾಮಿ. ಇಲ್ಲಪ್ಪ, ಒಂದೇ ಅಲ್ಲ, ವಿಚಾರ ಮಾಡೋಣ. ಇಲ್ಲಿ ನೋಡಿ, ವಿಚಾರ ಮಾಡೋಣ. ಏನು ವೈಚಾರಿಕ ಕ್ರಮ ನೋಡಿ, ಸೂತ್ರ ಭಾಷ್ಯ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಇದನ್ನ ಸಾಮಾನ್ಯವಾಗಿ ಹೇಳೋದಿಲ್ಲ ಯಾರು. ಸುಮ್ಮನೆ ಹೇಳ್ಬೋದು, ಎಲ್ಲರಿಗೂ ಹೇಳ್ಬಿಡ್ಬೇಕು, ಯಾರಿಗೆ ಅರ್ಥ ಆಗುತ್ತೆ? ಎಲ್ಲ ಕಡೆ ನೋಡಿ, ಬೇರೆ ಪುರಾಣ ಅದು ಬೇಕಾದಷ್ಟು ಹೇಳ್ತಾರೆ. ಆ ಸೂತ್ರ ಭಾಷೆಯನ್ನು ಎಷ್ಟು ಜನ ಎಲ್ಲಿ ಹೇಳ್ತಾರೆ? ಯಾಕೆ? ತುಂಬ ಇದಕ್ಕೆ ನೋಡಿ, ಹಿಂದಿನ ಒಂದು ಪರೀಕ್ಷೆ ಆಗಬೇಕು, ಉಪನಿಷತ್ತುಗಳು ಪೂರ್ಣವಾದ ಪರೀಕ್ಷೆ ಆಗಬೇಕು. ಇಲ್ಲೇ ಏನ್ರಿ ಬರೀ ಅಸಂಬದ್ಧ ಹೇಳಿದ್ದಾರೆ, ಇಲ್ಲೊಂದು ಕಡೆ ಹೇಳ್ತಾರೆ ಅಲ್ಲ, ಎದವ ನಡೆಯೋ ಅಂತ ಹೊರಟಬಿಡ್ತಾರೆ. ಅಧಿಕಾರಿ ಅಲ್ಲೇ ಇದ್ದ ಹೇಳಬಾರ್ದು. ಇರಲಿ, ಈಗ ಈ ಪ್ರಕಾರ ಅರ್ಥ ಆಯ್ತಲ್ಲ. ಈಗ ನೋಡೋಣ ಶ್ಲೋಕ ನೋಡೋಣ. ಶ್ಲೋಕವನ್ನು ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಹೇಗೆ ಶ್ಲೋಕ? ಏಧಿಕರಣಕ್ಕೆ ಸಂಬಂಧಾಧಿಕರಣಕ್ಕೆ ಸಂಬಂಧಪಟ್ಟ ಶ್ಲೋಕ ಇದು. ಓಂ ಸಂಹಾರಾಸ್ಯಾದ್ಯವಸ್ಥಾವ ನಾಮ್ನೋ ರಹರಹಂ ತ್ವಿತಿ ವಿದ್ಯೈಕತ್ವೇನ ಸಂಹಾರಃ ಸ್ಯಾದಧ್ಯಾತ್ಮಾಧಿದೈವಯೋ. ಇಷ್ಟು ನೋಡ್ಕೋಣ. ಇನ್ನೂ ಇದನ್ನು ಪೂರ್ತಿಯಾಗಿ ನಮಗೆ ಈ ಶ್ಲೋಕ ಅರ್ಥ ಆಗಬೇಕಾದ್ರೆ, ಪೂರ್ಣ ಭಾಷ್ಯ ನಮಗೆ ಚೆನ್ನಾಗಿ ಅರ್ಥವಾದರೆ ಶ್ಲೋಕ ಅರ್ಥ ಆಗ್ಬಿಡುತ್ತೆ. ಶ್ಲೋಕ ಯಾವಾಗ ಅರ್ಥ ನಮ್ಮ ಬಾಯಿಗೆ ಬಂತೋ, ಶ್ಲೋಕ ಅರ್ಥ ಆದ ತಕ್ಷಣ ಈ ಸೂತ್ರ ಭಾಷೆ ಎಲ್ಲ ಅರ್ಥ ಆಗ್ಬಿಡುತ್ತೆ. ನೋಡೋಣ. ಏನು? ಸಂಹಾರ ಸ್ಯಾದ್ ವ್ಯವಸ್ಥಾವ. ಸಂಹಾರವ ವ್ಯವಸ್ಥಾವ ಸ್ಯಾತ್. ಅಂದರೆ ಸಂಹಾರ ಅಂದ್ರೆ ಏನು? ಉಪಸಂಹಾರ. ಸಂಹಾರ ಕೊಲ್ಲೋದು ಅಂತಲ್ಲ. ಉಪಸಂಹಾರ ಅಂದ್ರೇನು? ಗುಣಗಳನ್ನ ಉಪಸಂಹಾರ ಮಾಡಿಕೊಳ್ಳಬೇಕೋ, ಅಥವಾ ವ್ಯವಸ್ಥಾನ ಹಿಂದೆ ಹೇಳಿತ್ತಲ್ಲ, ವ್ಯವಸ್ಥಾನ ಬೇರೆ ಬೇರೆಯಾಗಿ ಉಪಸಂಹಾರ ಮಾಡಿಕೊಳ್ಳದೆ ಅದಲ್ಲೇ ಇದಿಲ್ಲೇ ಬೇರೆ ಬೇರೆಯಾಗಿ ತಿಳಿಯಬೇಕು. ಯಾತಕ್ಕೆ ಈ ಒಂದು ಸಂಶಯ ಯಾಕೆ ಬಂತು ಅಂದ್ರೆ, ನಾಮ್ನೋಹೋ ಅಹರಹಂತು ಇತಿ. ನಾಮ್ನೋಹೋ ಅಂತಕ್ಕಂಥದ್ದು ಯಾವುದು? ಷಷ್ಠಿ ವಿಭಕ್ತಿ ದ್ವಿವಚನ ಪ್ರಯೋಗ. ನಾಮ್ನೋಹೋ ಎರಡು ಹೆಸರುಗಳು ಇವೆ, ಎರಡು ಹೆಸರುಗಳು ಹೇಳಲ್ಪಟ್ಟಿವೆ. ಏನು? ಅಹರಹಂ, ಅಹಹ, ಅಹಂ ಅಂತ. ಅಹಹ ಮತ್ತೆ ಅಹಂ ಎಂಬುದಾಗಿ ಈ ಪುರುಷನಿಗೆ ಎರಡು ಹೆಸರನ್ನ ಕೊಟ್ಟಿದ್ದಾರೆ. ಅಹಹ ಮತ್ತೆ ಆದಿದೈವಿಕವಾಗಿರ್ತಕ್ಕಂಥ ಆದಿತ್ಯ ಮಂಡಲದಲ್ಲಿರ್ತಕ್ಕಂಥವನು
ಅಕ್ಷಿ ಪುರುಷನಿರ್ತಕ್ಕಂಥವನ ಅಹಂ ಅಂತ ಹೇಳಿದ್ದ. ಈಗ ಇವೆರದು ಇದೆಯಲ್ಲ, ಅಲ್ಲಿ ಅವನಿಗೆ ಗುಣ ಹೇಳಿದ್ದಾರೆ, ಕೆಲವು ಇವನು ಗುಣ ಹೇಳಿದ್ದಾರೆ. ಈ ಗುಣಗಳನ್ನ ನಾವು ಸಂಹಾರ ಸ್ಯಾತ್ ವ್ಯವಸ್ಥಾವ, ಸಂಹಾರ ಮಾಡಿಕೊಳ್ಳಬೇಕು, ಆದರೆ ಉಪಸಂಹಾರ ಮಾಡಿಕೊಳ್ಳಬೇಕು, ಅಥವಾ ದೂರವನ್ನ ಇಟ್ಬಿಡ್ಬೇಕು, ಅದೇ ಬೇರೆ ಇದೇ ಬೇರೆ ಅಂತ ಮಾಡಬೇಕು. ಇದು ಸಂಶಯ ಬಂತು. ಇವನು ಒಂದನೇ ಪಾದ ಸಂಶಯ ಬಂತು. ಮುಂದೆ ಏನ್ ಹೇಳ್ತಾರೆ? ವಿದ್ಯೈಕತ್ವೇನ ಸಂಹಾರ ಸ್ಯಾದಧ್ಯಾತ್ಮಾಧಿದೈವಯೋ. ನೋಡಿ, ಅಧ್ಯಾತ್ಮ ಅಧಿದೈವಯೋ, ಇದು ದ್ವಿವಚನ. ಆಧ್ಯಾತ್ಮಿಕವಾಗಿ ಮತ್ತೆ ಆಧಿದೈವಿಕವಾಗಿ ಏನು ಒಂದೇ ಪುರುಷ. ವಿದ್ಯೈಕತ್ವೇನ, ಒಂದೇ ವಿದ್ಯೆಯನ್ನು ಹೇಳಿರುವುದರಿಂದ, ಸತ್ಯ ಬ್ರಹ್ಮೋಪಾಸನೆ ಒಂದೇ ವಿದ್ಯೆಯನ್ನು ಹೇಳಿರುವುದರಿಂದ ಸಂಹಾರ ಕರ್ತವ್ಯ, ಸಂಹಾರವನ್ನು ಮಾಡಿಕೊಳ್ಳಬೇಕು. ಅಂದ್ರೇನು? ಉಪಸಂಹಾರವನ್ನು ಮಾಡಿಕೊಳ್ಳಬೇಕು. ಉಪಸಂಹಾರ ಅಂದ್ರೇನು? ತೆಗೆದುಕೊಳ್ಳಬೇಕು. ಅಲ್ಲಿದ್ದ ಗುಣಗಳು ಇಲ್ಲಿ ತೆಗೆದುಕೊಂಡು ಹಾಕೋಬೇಕು. ಎರಡು ಒಂದೇ. ಆಧ್ಯಾತ್ಮಿಕವಾದ ಏನು ಗುಣಗಳನ್ನು ಹೇಳಿದ್ದಾರೆಯೋ, ಆದಿದೈವಿಕವಾಗಿ ಏನು ಗುಣಗಳನ್ನು ಹೇಳಿದ್ದಾರೆಯೋ, ಅದರ ಒಂದಕ್ಕೊಂದು ನಾವು ಉಪಸಂಹಾರ ಮಾಡಿಕೊಳ್ಳಬೇಕು. ಒಂದೇ ವಿದ್ಯೆ. ಹಿಂದಿನ ಅಧಿಕಾರ ಅಂದ್ರೆ ಇದೇ ಹೇಳಿದ್ದು, ಒಂದೇ ವಿದ್ಯೆ ಅಂತ ಹೇಳಿದ್ವಿ, ಸಿದ್ಧಾಂತ ಮಾಡಿದ್ದು. ಇಲ್ಲಿ ಏನಾಗುತ್ತೆ? ಇಲ್ಲಿ ಅದು ಪೂರ್ವ ಪಕ್ಷ ಆಗೋಯ್ತು. ಇವಾಗ ವಿದ್ಯೈಕತ್ವೇನ ಸಂಹಾರ ಸ್ಯಾದಧ್ಯಾತ್ಮಾಧಿ ದೈವಯೋ, ಸಂಹಾರ ಮಾಡ್ಕೋಬೇಕು, ವಿದ್ಯೈಕತ್ವ ಇದೆ ಅಂತ. ಆದರೆ ಏನದಕ್ಕೆ ಅಂದರೆ ಅದಕ್ಕೊಂದು ಕಾರಣ ಕೊಡ್ತಾ ಇದೆ. ಸತ್ಯೋಪನಿಷದಿತ್ಯೇವಂ ಭಿನ್ನ ಸ್ಥಾನತ್ವ ದರ್ಶನಾತ್. ತಸ್ಯ ಉಪನಿಷತ್ ಇತಿ ಏವಂ. ತಸ್ಯ ಉಪನಿಷತ್ತು ಅಂದ್ರೆ ಇಲ್ಲಿ ಉಪನಿಷತ್ತು ಅಂದ್ರೆ ಅರ್ಥ ಅಭಿಧಾನ ಅಂತ ಅರ್ಥ ಅಷ್ಟೆ. ಉಪನಿಷತ್ತು ಅಂದ್ರೆ ಆ ಕಠೋಪನಿಷತ್ತಿನಲ್ಲಿ ನಿರ್ಣಯ ಮಾಡಿದ್ದಲ್ಲ, ಆ ಥರ ಅಲ್ಲ. ಉಪನಿಷತ್ತು ಅಭಿಧಾನ ಅಂತ. ಸತ್ಯೋಪನಿಷತ್ತು ಇತ್ಯೇವಂ. ಸತ್ಯ ಅವನಿಗೆ, ಯಾರಿಗೆ? ಆ ಪುರುಷನಿಗೆ. ಉಪನಿಷತ್ತು ಇದು ಅಂದ್ರೇನು? ಅಭಿಧಾನ. ಯಾವುದು? ಅಹಹ ಅಹಂ ಎನ್ನುವ ಎರಡೂ ಕೂಡ ಅಭಿಧಾನವಾಗಿದೆ. ಏನ್ರಿ? ಒಬ್ಬ ಪುರುಷ ಇದ್ದಾನೆ, ಅವನು ಎರಡು ಅಭಿಧಾನ ಯಾಕೆ ಕೊಟ್ರು? ಅಹಹ ಅಹಂ ಅಂತ ಅಂದ್ರೆ ಭಿನ್ನ ಸ್ಥಾನತ್ವ ದರ್ಶನಾತ್. ಭಿನ್ನ ಸ್ಥಾನತ್ವ ದರ್ಶನಾತ್ ಅಂದ್ರೆ ಬೇರೆ ಬೇರೆ ಕಡೆ ಸ್ಥಾನಗಳನ್ನು ಹೇಳಿದ್ದಾರೆ. ಒಂದು ಆದಿದೈವಿಕವಾಗಿ, ಒಂದು ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ. ಭಿನ್ನ ಸ್ಥಾನತ್ವ ದರ್ಶನಾತ್. ಮತ್ ಈಗ ನಿರ್ಣಯ ಏನು? ಹಾಗಾದ್ರೆ ಪಕ್ಷ ವಿದ್ಯೈಕತ್ವ ಸಂಹಾರ ಮಾಡ್ಕೋಬೇಕು ಅಂತ ಹೇಳಿ ನಿರ್ಣಯ ಅನ್ನೋದು ಸ್ಥಿತಾಸೀನ ಗುರೂಪಾಸ್ತ್ಯೋ ಇವ ನಾಮ್ನೋ ವ್ಯವಸ್ಥಿತಿ. ಸ್ಥಿತಾಸೀನ ಗುರೂಪಾಸ್ತ್ಯೋರಿವ ನಾಮ್ನೋ ವ್ಯವಸ್ಥಿತಿ. ಇಲ್ಲಪ್ಪ, ಸಂಹಾರ ಮಾಡಿಕೊಳ್ಳಬಾರದು. ನಾಮ್ನಃ ವ್ಯವಸ್ಥಿತಿ. ವ್ಯವಸ್ಥಿತಿ ಅಂದ್ರೇನು? ಅದೇ ಬೇರೆ ಬೇರೆಯಾಗಿ, ಅಲ್ಲೇ ಅದಲ್ಲೇ ಇದಿಲ್ಲ, ಅದೇ ಅಲ್ಲೇ ಇದಿದೆ ಅಂತ ಹೇಳಿ ಎರಡನ್ನೂ ಕೂಡ ನಾವು ಬೇರೆ ಬೇರೆಯಾಗಿ ತಿಳಿಯಬೇಕು ಅಂತ ಹೇಳಿ ಬೃಹದಾರಣ್ಯಕ್ಕೆ ಹೇಳಿರತಕ್ಕಂತಹ ಈ ಸತ್ಯವಿದ್ಯೆ ಇದೆಯಲ್ಲ, ಇಲ್ಲಿ ಹೇಳಿರತಕ್ಕಂತಹದ್ದೇ ಬೇರೆ, ಅಲ್ಲಿ ಹೇಳಿರತಕ್ಕಂತಹದ್ದೇ ಬೇರೆ. ವ್ಯವಸ್ಥೆ ಮಾಡಿ ತಿಳಿದುಕೊಳ್ಳಬೇಕು ನಾಮ್ನ, ಆ ಹೆಸರುಗಳನ್ನ. ಯಾಕೆ ಅಂದರೆ ಒಂದು ಉದಾಹರಣೆ, ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಸ್ಥಿತಾಸೀನ ಗುರೂಪಾಸ್ತ್ಯೋ. ಸ್ಥಿತಾಸೀನ ಗುರು, ಗುರು ಅಂತ. ಗುರು ಉಪಾಸ್ತ್ಯೋ, ಸ್ಥಿತ ಆಸೀನ. ಒಬ್ಬ ಗುರು, ಸ್ಥಿತ ಗುರು ಅಂದ್ರೆ ನಿಂತಿರತಕ್ಕಂತಹ ಗುರು, ಮತ್ತೆ ಆಸೀನಾಗಿ ಗುರು ಇದ್ದಾನೆ ಒಬ್ಬ, ಅವನು ನಿಂತ್ಕೊಂಡಿರ್ತಾನೆ, ಕೂತ್ಕೊಂಡಿರ್ತಾನೆ. ಈ ಎರಡೂ ಸಂದರ್ಭಗಳಲ್ಲಿ ಅವನನ್ನ ಈ ಧರ್ಮಗಳು, ಅವನ ಧರ್ಮಗಳು ಒಂದೇ ಅಂತ ತಿಳಿಯಬೇಕು, ಬೇರೆ ಅಂತ ತಿಳಿಯಬೇಕು ಅಂತ ಹೇಳಿ. ಇಲ್ಲ, ಇಲ್ಲಿ ಅವನು ಒಂದೇ ಆದರೂ ಕೂಡ ಆ ಎರಡೂ ಧರ್ಮಗಳನ್ನ ಅವನು ಅಲ್ಲಿ ಏನು ಮಾಡ್ತಾನಲ್ಲ ಅದನ್ನ ಒಂದಕ್ಕೊಂದು ಬೆರೆಸಬಾರದು. ಅದಲ್ಲಿಗೆ, ಇದಿಲ್ಲಿಗೆ.
ಇದು ಮುಂದೆ ಆ ಇದರಲ್ಲಿ ಭಾಷ್ಯದಲ್ಲಿ ದೃಷ್ಟಾಂತ ಸ್ಥಿತಾಸೀನ ಗುರೂಪಾಸ್ತಿ ಇದೆಯಲ್ಲ ಅದರ ದೃಷ್ಟಾಂತ ಕೊಡ್ತಾರೆ. ಆ ದೃಷ್ಟಾಂತವನ್ನು ನೋಡುವಾಗ ನಾವು ಅದನ್ನು ಸ್ವಲ್ಪ ವಿಚಾರ ಮಾಡಿ ಸ್ವಲ್ಪ ವಿವರವಾಗಿ ನೋಡಿಕೊಂಡ್ರೆ ಆ ದೃಷ್ಟಾಂತ ಹೇಗೆ ಅಂತ ಅರ್ಥ ಆಗುತ್ತೆ. ಇಲ್ಲಿ ಇಷ್ಟು ಕೂತ್ಕೊಂಡಿರ್ತಕ್ಕಂಥ ಗುರು, ನಿಂತ್ಕೊಂಡಿರ್ತಕ್ಕಂಥ ಗುರು. ಇಲ್ಲಿ ನಾವು ಹೇಳ್ತಾ ಇದ್ದೇವೆ ಇಬ್ಬರು ಬೇರೆ ಬೇರೆ ಅಂತ. ಅರೆ ಗುರು ಒಂದೇ ಅಲ್ವೇನ್ರಿ? ಗುರು ಹಿಂದೆ ಎಲ್ಲ ಹೇಳಿದ್ರಲ್ಲಪ್ಪ, ಗುರು ಒಬ್ಬನೇ. ಅವನೇ ಆಫೀಸ್ಗೆ ಹೋದಾಗ ಆಫೀಸರು, ಮನೆಗೆ ಬಂದಾಗ ಗೃಹಸ್ಥ. ಹೇಗ್ರಿ ಆಗುತ್ತೆ? ಹೇಳ್ತೇವೆ ಸ್ವಲ್ಪ ತಡ್ಕೊಳಪ್ಪ, ಹೇಳ್ತೇವೆ. ಸ್ಥಿತಾಸೀನ ಗುರು ಉಪಾಸ್ತಿಯೋ ಅವನ ಉಪಾಸ್ಯ, ಅವನ ಸೇವನವನ್ನು, ಅವನಿಗೆ ಏನು ಹೆಸರು, ಅವನಿಗೆ ಹೇಗೆ ಬೇರೆ ಅಂತಕ್ಕಂಥದ್ದು ಹೇಳ್ತೇವೆ. ಅಂದ್ರೆ ಒಟ್ಟದೇನಾಯ್ತು, ನಾಮ್ನೋ ವ್ಯವಸ್ಥಿತಿ. ಇಲ್ಲಿ ವ್ಯವಸ್ಥಿತಿ ಸಂಹಾರ ಮಾಡಿಕೊಂಡು ತಿಳಿಯಬಾರದು. ಇಲ್ಲಿ ವ್ಯವಸ್ಥಿತಿ ಅಂದರೆ ಬೇರೆ ಬೇರೆಯಾಗಿ ತಿಳಿಯಬೇಕು. ಸತ್ಯಬ್ರಹ್ಮದ ಉಪಾಸನೆ ಇಲ್ಲೇ ಬೇರೆ, ಅಲ್ಲೇ ಬೇರೆ ಎಂಬುದಾಗಿ ನೋಡಿ. ಹಿಂದಿನ ಅಧಿಕರಣದಲ್ಲಿ ಏನು ನಿರ್ಣಯ ಮಾಡಿದ್ರು ಅದಕ್ಕೆ ತದ್ವಿರುದ್ಧ. ಯಾರಿಗೆ ಗೊತ್ತಾಗುತ್ತೆ ಇದೆಲ್ಲ? ಇರಲಿ, ಈಗ ಈ ಭಾಷ್ಯ ಭಾಗ ಇದು ಟೈಮ್ ಆಗಿಬಿಡ್ತು. ನಾಳೆ ನೋಡೋಣ ಭಾಷ್ಯ ಭಾಗದಿಂದ. ಸಂಬಂಧಾದಿಗಳ ಭಾಷ್ಯ ಇದೆ, ಚೆನ್ನಾಗಿದೆ. ಇಲ್ಲಿ ಮುಗಿಸ್ಕೊಳ್ಳೋದಾಯಿತು, ಬೇಡ, ನಾಳೆ ನೋಡೋಣ. ಯಾಕೆಂದರೆ ಈ ಬೃಹದಾರಣ್ಯಕದಲ್ಲಿ ಆ ಪೂರ್ಣ ಮಂತ್ರ ಅದು ಏನು ಹೇಳುತ್ತೆ ಅದನ್ನು ಸ್ವಲ್ಪ ನೋಡಿಕೊಂಡು, ಯಾವ ಸಂದರ್ಭ ಅದೆಲ್ಲಿ ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಅಹಹ ಅಂತ ಕೊಟ್ಟಿದ್ದಾರೆ, ಅಹಂ ಅಂತ ಕೊಟ್ಟಿದ್ದಾರೆ, ಯಾವ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಅದು ಉಪಾಸನೆ ಪ್ರಕರಣ ತಾನೇ, ಅದು ಸತ್ಯ ಬ್ರಹ್ಮದ ಉಪಾಸನೆ. ಆದ್ದರಿಂದ ಅದನ್ನು ನಾವು ಏನು ತಿಳಿಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಆದರೂ ಬೃಹದಾರಣ್ಯಕ ಹೇಳಿದ್ದರೂ ಕೂಡ ಅಲ್ಲಿ ನ್ಯಾಯಪೂರ್ವಕವಾಗಿ ನಿರ್ಣಯವನ್ನು ಮಾಡಿರುವುದಿಲ್ಲ. ಹೇಳಿದ್ದಾರೆ, ನಿರ್ಣಯ ಮಾಡಿದ್ದಾರಿಲ್ಲ. ಇಲ್ಲಿ ಸೂತ್ರ ಭಾಷೆ ಏನು ಮಾಡಿದ್ದಾರೆ, ಆ ವಿಷಯವಾಕ್ಯ ತಗೊಂಡು ಬರೀ ನ್ಯಾಯ ಅಲ್ಲ, ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಿದ್ದಾರೆ. ಅಲ್ಲಿ ಏನು ಹೇಳಿತ್ತೋ ಬೃಹದಾರಣ್ಯಕದಲ್ಲಿ ಸಿದ್ಧ ಮಾಡಿದ್ರು, ಅದನ್ನೇ ಇಲ್ಲಿ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ದೃಷ್ಟಾಂತ ಬಲದಿಂದ ಇಲ್ಲಿ ತೀರ್ಮಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ವಿಚಾರ ಕ್ರಮ. ಇದು ವಿಚಾರ ಮಾಡಬೇಕಾದ್ರೆ ಈ ವಿಚಾರ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ಈ ಒಂದು ಭಾಗನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.